ತಗಲಾಕೊಂಡ್ರೆ ಏನಪ್ಪ ಮಾಡೋದು? ಭಯ ಇಲ್ವೇನ್ರಿ ಇವ್ರಿಗೆ? ಸ್ವಾಯತ್ತ ಸಂಸ್ಥೆಯಾಗಿ ತಂದಿದ್ದ ಉಪಕರಣಗಳು ಅದನ್ನ ಸ್ವಾರ್ಥಕ್ಕೆ ಬಳಕೆ ಆಗ್ತಾ ಇದೆ. ಆಸ್ಪತ್ರೆ ಕಟ್ಟಡಕ್ಕೆ ತಂದಿದ್ದ ಸಾಮಗ್ರಿಗಳು ಸ್ವಂತ ಮನೆಗೆ ಬಳಕೆ ಮಾಡ್ತಾ ಇದ್ದಾರೆ. ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಆದರೂ ಕೂಡ ಬುದ್ಧಿ ಬಂದಿಲ್ಲ. 2018-19ರಲ್ಲಿ ಲಾಂಡ್ರಿ ಯಂತ್ರಗಳನ್ನ ಖರೀದಿ ಮಾಡಿ ಬಳಕೆನೆ ಮಾಡಿಲ್ಲ. ತಡವಾಗಿ ಸರಬರಾಜು ಮಾಡಿದ ಕಂಪನಿಗೆ ದಂಡ ಹಾಕುವ ಬದಲು 80% ಹಣ ಪಾವತಿ ಮಾಡಿದ್ದಾರೆ. ಆಸ್ಪತ್ರೆ ಹಣ ಜೇಬು ತುಂಬಿಸಿಕೊಂಡಿದ್ದಾರೆ ಶಿವಲಿಂಗಯ್ಯ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ದಾಖಲೆಗಳೇ ಪತ್ತೆಯಾಗಿದೆ. ಒಂದು ಸ್ವಾಯತ್ತ ಸಂಸ್ಥೆಗಾಗಿ ತಂದಿದ್ದಂತಹ ಯಂತ್ರೋಪಕರಣ ಅದನ್ನ ಸ್ವಾರ್ಥಕ್ಕೆ, ತಮ್ಮ ಸ್ವಂತಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ. ಎಂತಹ ಒಂದು ಅಧ್ವಾನ ಅಲ್ವೇ ಇದು? ಜನರಿಗಾಗಿ ಬಳಕೆ ಆಗಬೇಕು, ಜನರಿಗೆ ಉತ್ತಮ ವ್ಯವಸ್ಥೆ ಸಿಗಬೇಕು ಅಂತ ಬಂದಿರುವಂತದ್ದು ಮನೆಯಲ್ಲಿ ಇಟ್ಕೊಂಡು ಯಾರಾದ್ರೂ ಯೂಸ್ ಮಾಡ್ತಾರೇನ್ರಿ? ಇದು ಕಳ್ಳತನ ಅಲ್ವಾ? ಕಳ್ರಿ ಇವರೆಲ್ಲರೂ ಕೂಡ. ಈ ಮನೆ ದರೋಡೆ ಮಾಡುವಂತಹ ಲೂಟಿಕೋರರು ಕಳ್ಳರೇನಿರ್ತಾರೆ, ಅದೇ ರೀತಿಯಲ್ಲಿ ಮನೆಯಲ್ಲಿ ಇರುವಂತಹ ಯಂತ್ರೋಪಕರಣಗಳು ಜೊತೆಗೆ ಮನೆಯಲ್ಲಿ ಇರುವಂತಹ ವಜ್ರ ವೈಡೂರ್ಯ ಯಾವ ರೀತಿಯಾಗಿ ಕಳ್ಳತನ ಮಾಡ್ತಾರೆ, ಜನರಿಗಾಗಿ ಬಳಕೆ ಆಗಬೇಕಾಗಿದ್ದಂತಹ ಉಪಕರಣಗಳು ಅದನ್ನ ಕಳ್ಳತನ ಮಾಡಿದ್ದಾರೆ. ಈ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೂ ಗೊತ್ತಾಗಿದೆ ಇದು. ಆದರೂ ಕೂಡ ಇವರಿಗೆ ಬುದ್ಧಿ ಬಂದಿಲ್ಲ, ಪಾಠ ಕಲಿತಾ ಇಲ್ಲ, ಭಯ ಇಲ್ಲ. ಸಿಸ್ಟಮ್ ಬಗ್ಗೆ, ವ್ಯವಸ್ಥೆ ಬಗ್ಗೆ ಕಿಂಚಿತ್ತೂ ಕೂಡ ಇವರಿಗೆ ಭಯ ಇಲ್ಲ. ಯಾರು ಏನ್ರಿ ಮಾಡ್ಕೊಳ್ತಾರೆ? ಅಬ್ಬಬ್ಬಾ ಅಂದ್ರೆ ಏನ್ರಿ ಮಾಡ್ಕೊಳ್ತೀರಿ ನೀವು? ಇದು ಸಿಸ್ಟಮಿಗೆ ಚಾಲೆಂಜು. ಸಚಿವರಿಗೆ ಚಾಲೆಂಜ್ ಇದು. ಶರಣ್ ಪ್ರಕಾಶ್ ಪಾಟೀಲ್ ಅವರ ಬಗ್ಗೆ ತಾತ್ಸಾರ. ಏನ್ ಮಾಡ್ಕೊಳ್ತಾರ್ರಿ ಸಚಿವರು? ಏನ್ ಮಾಡ್ಕೊಳ್ತಾರೆ ಸಿಎಂ? ಈ ವ್ಯವಸ್ಥೆ ಏನು ಮಾಡ್ಕೊಳ್ಳುತ್ತೆ? ಜನ ಏನು ಮಾಡ್ಕೊಳ್ಳುತ್ತೆ? ಆದ್ರೆ ಇಂತಹ ಕಳ್ಳರು, ಸುಲಿಗೆಕೋರರನ್ನ ಬಯಲಿಗಿಳಿಯೋದಕ್ಕೆ ಫ್ರೀಡಮ್ ಟಿವಿ ಇದೆ. ಇವರಿಗೆ ವ್ಯವಸ್ಥೆ ಭಯ ಇಲ್ಲದೆ ಇದ್ರೂ ಕೂಡ ಫ್ರೀಡಮ್ ಟಿವಿಯ ಭಯ ಕಾಡ್ಬೇಕು ಇವರಿಗೆ. ಜನಸಾಮಾನ್ಯರಿಗಾಗಿ ಉಪಯೋಗ ಆಗಬೇಕಾಗಿರುವಂತಹ ವಸ್ತುಗಳನ್ನ ಕಳ್ಳತನ ಮಾಡಿರೋ ಮಹಾ ಕಳ್ಳರನ್ನ ನಾವೀಗ ಬಯಲಿಗೆಳಿತಾ ಇದ್ದೀವಿ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಇದಾವೆ. ಆ ದಾಖಲೆಗಳನ್ನು ಕೂಡ ನೋಡ್ತಾ ಇದ್ದೀರಿ. ನೋಡ್ರಿ, 100 ರೂಪಾಯಿ ದುಡ್ಡು ಪಡ್ಕೊಳ್ಬೇಕಂದ್ರೂ ಭಯ ಬರುತ್ತೆ.